ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಅದು ಯಾವ ಮಾರ್ಗ ಅಂತಂದ್ರೆ ಮುಕ್ತಿಯ ಮಾರ್ಗ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮುಕ್ತಿ ಸಿಗಬೇಕು ಅಂತಂದ್ರೆ ಆ ಮನುಷ್ಯ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಧರ್ಮವನ್ನ ಬಿಟ್ರೆ ಆ ಮನುಷ್ಯನಿಗೆ ಮುಕ್ತಿ ಸಿಗೋದಿಲ್ಲ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಧರ್ಮ ಇರುವುದು ಸಿದ್ಧಾಂತಗಳಲ್ಲಿ ಅಲ್ಲ, ಗ್ರಂಥಗಳಲ್ಲಿ ಅಲ್ಲ, ಧರ್ಮದ ಆಚರಣೆಗಳಲ್ಲಿ ಅಂತ ಹೇಳ್ತಾರೆ. ಕೇವಲ ನಾವು ವೀರಶೈವರು, ನಾವು ಲಿಂಗಾಯತರು ಅಂತ ಹೇಳಿ ಧರ್ಮವನ್ನು ಹೇಳ್ಕೋದಲ್ಲ, ಆ ಧರ್ಮದಲ್ಲಿ ಇರ್ತಕ್ಕಂಥ ಆಚರಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ಯಾಕೆ ಜಾತ್ರೆಗಳನ್ನ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರು? ಯಾಕೆ ನಾವು ನೋಡು, ಇಲ್ಲಿ ಜಾತ್ರೆ ಒಳಗ ಇಲ್ಲಿ ಯಾವುದೂ ಜಾತಿಗೆ ಸೀಮಿತರಂಗಿಲ್ಲ. ಜಾತ್ರೆಗಳು ನೀವು ಮೊನ್ನೆ ಸದಾಶಿವನ ಜಾತ್ರೆ ಮಾಡಿದ್ರೆ ಊರು ಒತ್ತಾಟೆಗೆ ಸೇರಿ ಜಾತ್ರೆ ಮಾಡಿದ್ರು. ಅದ್ರೊಳಗೇನು ಜಾತಿ ಐತೇನು? ಇಲ್ಲ. ಎಲ್ಲರೂ ಕೂಡಿ ಮಾಡುವಂತಹ ಒಂದು ಸುಂದರವಾದಂಥ ಯಾತ್ರೆ ಇದು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಮುಕ್ತಿ ಮಾರ್ಗವನ್ನ ಸೇರಬೇಕು ಅಂತಂದ್ರೆ ಈ ಜಾತ್ರೆ ಮೂಲಕ ನಾವು ಸೇರ್ಬೇಕಾಗುತ್ತೆ. ಜಾತ್ರೆ ಒಳಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಸತ್ಸಂಗಗಳು ನಡೀತಾ ಇರ್ತವೆ. ಸತ್ಸಂಗ ಯಾಕೆ ನಾವು ಮಾಡಬೇಕು? ಸತ್ಸಂಗ ಇಲ್ಲದೆ ಮನುಷ್ಯನ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅಕ್ಕ ಮಹಾದೇವಿ ಒಂದು ಕಡೆ ಒಂದು ವಚನದಲ್ಲಿ ಬಹಳಷ್ಟು ಸುಂದರವಾದಂತ ಮಾತನ್ನು ಹೇಳ್ತಾರೆ. ಸಂಘ ಅಂದ್ರೆ ಹೆಂಗಿರ್ಬೇಕು ಅಂತ. ಒಂದು ಬೀಜ ಮೊಳಕೆ ಒಡೆದು ಅದು ಗಿಡವಾಗಬೇಕಾದ್ರೆ, ಮರವಾಗಬೇಕಾದ್ರೆ ಅದಕ್ಕೆ ಸಂಘ ಬೇಕು. ಒಂದು ಅಗ್ನಿ ಹುಟ್ಟಬೇಕಾದ್ರೂ ಕೂಡ ಅದಕ್ಕೂ ಕೂಡ ಒಂದು ಸಂಘ ಇರಬೇಕು. ಒಂದು ದೇಹ ಆಗ್ಬೇಕಾದ್ರೂ ಕೂಡ ಒಂದು ಸಂಘ ಬೇಕು. ಇಡೀ ಪ್ರಪಂಚ ನಡಿಬೇಕಾದ್ರೂ ಕೂಡ ಒಂದು ಸಂಘ ಬೇಕು. ಕೊನೆಗೆ ಆ ತಾಯಿ ಒಂದು ಮಾತು ಹೇಳ್ತಾಳೆ, ತಮ್ಮ ಅನುಭವದ ಸಂಘದಿಂದ ನಾನು ಪರಮ ಸುಖಿಯಾದನೆ ಅಂತ ಹೇಳಿ ಹೇಳ್ತಿರ್ತಾಳೆ ಒಂದು ಮಾತು. ಎಷ್ಟು ಸುಂದರವಾದಂಥ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮನುಷ್ಯರು ಸಂಘ ಇಲ್ಲದೆ ಇತ್ತು ಅಂದ್ರೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಆಗೋದಿಲ್ಲ. ಇವತ್ತು ನಿಮ್ಗೆಲ್ಲ ಇಷ್ಟು ಈ ನೀರಾವರಿಯಲ್ಲಿ ಬರಬೇಕಾದ್ರೆ ಅದು ಒಬ್ಬರಿಂದ ಸಾಧ್ಯತೆನೋ ಇಲ್ಲ. ಇಡೀ ಗ್ರಾಮ ಸೇರಿ ಅದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಇದಂತಹ ಒಂದು ಫಲಗಳು ಸಿಗ್ತಾವೆ ನಾವು. ಅದಕ್ಕಾಗಿ ಒಂದು ಅಗ್ನಿ ಹುಟ್ಟಬೇಕಾದ್ರೆ, ಒಂದು ಸಣ್ಣ ಅಗ್ನಿ ಹುಟ್ಟಬೇಕಾದ್ರೂ ಕೂಡ ಮರಗಳ ಒಂದು ಘರ್ಷಣೆಯಿಂದ ನೋಡಿ, ಕಾಡಿಗಿಚ್ಚು ಅಂತ ಅಂದಿರ್ತೀವಿ ನಾವು. ಕಾಡಿಗೆ ಬೆಂಕಿ ಬೀಳ್ಬೇಕಾದ್ರೆ ಅದಕ್ಕೆ ಮರಗಳ ಒಂದು ಘರ್ಷಣೆಯಿಂದ ಬೆಂಕಿ ಉಂಟಾಗಿರುತ್ತೆ. ಒಂದು ಬೀಜ ಮೊಳಕೆ ಹೊಡಿಬೇಕಾದ್ರೆ ಅದಕ್ಕೆ ಮಣ್ಣು, ನೀರಿನ ಸಂಘ ಬೇಕು. ಯಾಕೆ ಸಂಘ ಅವಶ್ಯಕತೆ ಇದೆ ಅಂತಂದ್ರೆ, ಒಬ್ಬ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಬೆಳಿಬೇಕು ಅಂತಂದ್ರೆ ಸಂಘದ ಅವಶ್ಯಕತೆ ಯಾಕಿದೆ ಅಂತಂದ್ರೆ, ಒಂದು ಉದಾಹರಣೆ ಹೇಳಿದ್ರೆ ತಮಗೆ ಗೊತ್ತಾಗುತ್ತೆ. ಒಂದು ಸಣ್ಣ ಬೀಜ, ಒಂದು ಆಲದ ಮರದ ಬೀಜ ಎಲ್ಲಿ ಬಂದು ಬಿತ್ತು ಅಂತಂದ್ರೆ ಕೋಟೆ ಗೋಡೆ ಮೇಲೆ ಬಂದು ಬಿತ್ತು ಅಂತ. ಕೋಟೆ ಗೋಡೆ ಮೇಲೆ ಬಂದು ಬಿದ್ದಂತ ಸಂದರ್ಭದಲ್ಲಿ ಆ ಬೀಜ ನೋಡ್ರಿ, ಅದು ಕೋಟೆ ಹೇಳುತ್ತಂತ, ನಿನಗಿಲ್ಲೇನು ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಂತ. ಕೋಟೆ ಹೇಳ್ತದ ಆ ಬೀಜಕ್ಕ. ಅದು ಬೀಜ ಹೇಳ್ತದ, ನಾನು ಹೆಂಗ ಬೆಳೆದು ತೋರಿಸ್ತೀನಿ ನೋಡು ಅಂತ ಹೇಳ್ತದ. ಹೆಂಗ ಬೆಳೆದು ತೋರಿಸ್ತೀನಿ ನೋಡು ಅಂತಂದಾಗ ಅವಾಗ ಬೀಜ ಏನ್ ಮಾಡ್ತದ ಅಂತಂದ್ರೆ, ಅದನ್ನ ನೋಡ್ಬೇಕು ನಾವು. ಎಷ್ಟು ವಿಚಾರ ಮಾಡ್ಬೇಕು. ಆ ಗಾಳಿಯಲ್ಲಿ ಬರ್ತಕ್ಕಂತಹ ಆ ಕಣಗಳನ್ನ, ಮಣ್ಣಿನ ಕಣಗಳನ್ನ ಶೇಖರಣೆ ಮಾಡ್ಕೊಳ್ಕಂತ ಅದು ಕೋಟೆ ಬೀಜ ಮೇಲೆ ಬಿದ್ದಂತ ಆಲದ ಮರದ ಬೀಜ ಆ ಮಣ್ಣಿನ ಸಂಗ್ರಹ ಮಾಡಕತ್ತದ. ಆ ಮಣ್ಣಿನ ಸಂಗ್ರಹ ಮಾಡ್ಕೊಂಡು ಆ ಮಳೆಗಾಲ ಆಯ್ತು, ನೀರು ಕೂಡ ಬಿತ್ತು, ಆ ಬೀಜ ಮೊಳಕೆ ಹೊಡಿತಂತ. ಬೀಜ ಮೊಳಕೆ ಹೊಡಿದು ಆ ಏನು ಕೋಟೆ ಇತ್ತಲ್ಲ, ಆ ಕೋಟೆಯೊಳಗೆ ಬೇರನ್ನು ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಟ್ಟು ಕೊನೆಗೆ
ಗಿಡವಾತು, ಗಿಡವಾಗಿ ಮರ ಆಗಲಿಕ್ಕೆ ಪ್ರಾರಂಭವಾಯಿತು. ಜೊತೆಗೆ ಏನಾಯ್ತು, ಆ ಗೋಡೆಗಳನ್ನ ಅಗಲಾಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅದು ಎಷ್ಟು ಅದರಲ್ಲಿ ಛಲ ಅಂತಕ್ಕಂಥದ್ದು ಇತ್ತು. ಹಂಗ ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಮನುಷ್ಯನಿಗೆ ಛಲ ಮತ್ತು ಸಂಘ ಅದು ಬೇಕೇ ಬೇಕು. ಛಲ ಇದ್ರೇನೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋದನ್ನ ನಾವು ಎಂದಿಗೂ ಕೂಡ ಮರಿಬಾರದು. ಹಾಗಾಗಿ ಇವತ್ತು ಯಾವ್ದಾದ್ರು ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹಿಂದೆ ಪರಿಶ್ರಮಗಳು ಬಹಳ ಇರ್ತವೆ. ನಾವೆಲ್ಲರೂ ಇವತ್ತು ನಾವು ರೈತ ಭೂಮಿ ಫಲ ಕೊಡ್ಬೇಕಂದ್ರೆ ಅಲ್ಲಿ ಬಹಳಷ್ಟು ಶ್ರಮ ವಹಿಸಿ ದುಡಿಬೇಕು. ಹಾಗೆ ನಮಗ್ ಬಂದ ಬೀಳಂದ್ರೆ ಏನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ರಾಶಿ ಮಾಡ್ಬೇಕು ಅಂತಂದ್ರೆ ಮೊದಲು ಅದಕ್ಕೆ ಹೊಲಕ್ಕೆ ನಾವೆಲ್ಲ ಗಾಡು ಮಾಡಿ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಗೊಬ್ಬರಗಳನ್ನು ಹಾಕಿ ಅದಕ್ಕೆ ಉತ್ತಮವಾದಂತಹ ಗೊಬ್ಬರಗಳನ್ನು ಕೊಡುವುದರ ಮೂಲಕ ಅದಕ್ಕೆ ಮತ್ತೆ ಬೀಜಕ್ಕೆ ಮತ್ತೆ ಅದು ವಿಶೇಷವಾಗಿ ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಹಂಗೆ ನಾವು ಬಳೆ ಹಾಕಿ ಅದನ್ನು ಸ್ವಚ್ಛ ಮಾಡಿ ಆಮೇಲೆ ಅದಕ್ಕೆ ಗೊಬ್ಬರಗಳನ್ನು ಹಾಕಿ ಅದಕ್ಕೆ ಮತ್ತೆ ನಾವು ಬೀಜಗಳನ್ನು ಬಿತ್ತನೆ ಮಾಡಿ ಆಮೇಲೆ ಉತ್ತಮವಾದಂತಹ ಗೊಬ್ಬರಗಳನ್ನ ಕೊಟ್ಟು ಬೆಳೆಸಿ ರಾಶಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಹಿಂದೆ 3-4 ತಿಂಗಳಲ್ಲಿ ನಾವು ಕಾಯ್ಬೇಕಾಗತ್ತೆ. ಹಂಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಿಶ್ರಮವನ್ನು ಪಡ್ಕೋಬೇಕಾದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಾವು ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ ಜೀವನದಲ್ಲಿ ನಾವು ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತೀವಿ. ಹಾಗಾಗಿ ಇವತ್ತು ನಾವಲಿ ಗ್ರಾಮ ಎದುರಿಗೂ ಕಡಿಮೆ ಇಲ್ಲ. ಕಲಾವಿದರಾಗಿರ್ಬೋದು, ಪ್ರವಚನಕಾರಾಗಿರ್ಬೋದು ಮತ್ತು ಉತ್ತಮವಂತಹ ವಾದ್ಯವನ್ನು ನುಡಿಸ್ತಕ್ಕಂತಹ ಒಂದು ಇರ್ತಕ್ಕಂಥ ಒಂದು ಕಲಾವಿದರ ಒಂದು ನಾಡು ಇವತ್ತು ನಮ್ಮ ನಾವಲಗಿ ಗ್ರಾಮ. ಹಾಗಾಗಿ ಇಂತಹ ಒಂದು ಗ್ರಾಮದಲ್ಲಿ ಇವತ್ತು ತಾವೆಲ್ಲರೂ ಕೂಡ ನಮ್ಮ ಆರಂಭದಲ್ಲಿ ಹೇಳ್ತಾ ಇದ್ರು ಮಳೆ ಆಗಿ ಈ ಭಾಗದಲ್ಲಿ ಸಾಕಷ್ಟು ಇವತ್ತು ನಾವೆಲ್ಲರೂ ಬಹಳಷ್ಟು ನೆಮ್ಮದಿ ಜೀವನವನ್ನ ಕಳೀತಾ ಇದ್ದೇವೆ. ಹಿಂಗೆ ಉತ್ತರೋತ್ತರವಾಗಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಧರ್ಮ ಮತ್ತು ಆಧ್ಯಾತ್ಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಧರ್ಮ ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ ನಮ್ಮ ಬದುಕು ಅಂತಕ್ಕದ್ದು ಕೂಡ ಸಾರ್ಥಕತೆ ಹೊಂದತ್ತೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಜೊತೆಗೆ ಇವತ್ತು ತಾವೆಲ್ಲರೂ ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ನೀರಿನ ಕೊರತೆ ಬಹಳಷ್ಟು ಇತ್ತು. ಹಾಗಾಗಿ ಇವತ್ತು ಕೃಷ್ಣಾ ನದಿ ನಮ್ಮ ಸಮೀಪದಲ್ಲಿ ಕೃಷ್ಣಾ ನದಿ ಹರಿತಾ ಇದ್ರೂ ಕೂಡ ಅದರ ಉಪಯೋಗವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಇವತ್ತು ಅದರ ಎಲ್ಲ ಸದುಪಯೋಗವನ್ನ ತಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಅದರ ನೀರನ್ನ ನಾವು ಇನ್ನೊಂದು ನಿಮ್ಗೆ ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಉತ್ತಮವಾದಂತಹ ಭೂಮಿಗಳಿದಾವೆ, ಅದಕ್ಕೆ ನಾವು ಉತ್ತಮವಾದಂತಹ ಗೊಬ್ಬರಗಳನ್ನು ಕೂಡ ಹಾಕಬೇಕು. ನಾವೆಲ್ಲ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಬಳಸಿ ಮತ್ತು ಸಾವಯವ ಕೃಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಮತ್ತು ನೀರು ಬಂದ ಬೀಳ್ತಾರ ಹಂಗ ನೀರು ನಾವು ಬಿಟ್ಟುಕೊತ ಹೋದ್ರೆ ಆಗೋದಿಲ್ಲ. ಅದಕ್ಕೂ ಹನಿ ನೀರಾವರಿಗಳನ್ನು ಕೂಡ ನಾವು ಅಳವಡಿಸಿಕೊಂಡು ಉತ್ತಮವಾದಂತಹ ಬೆಳೆಗಳನ್ನ ಬೆಳೆದು ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನಾನು ಇನ್ನೊಂದು ಮೊದಲು ಕಂಡಿಗೆ ಹೋಗ್ಬೇಕಾಗಿದೆ. ಹೆಚ್ಚಿಗೆ ಮಾತನಾಡದೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿ ಪೂಜ್ಯರು ಕೂಡ ಇವತ್ತು ನಮ್ಮ ಗಂಗಾಧರ ದೇವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇವತ್ತು ನಾವಲಗಿ ಗ್ರಾಮಕ್ಕೂ ಮತ್ತು ತೇದ ಹಿರೇಮಠಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ. ಯಾಕಂದ್ರೆ ಹಿರಿಯ ಪೂಜ್ಯರು ಗಂಗಾಧರ ಪೂಜ್ಯರು ಈ ಭಾಗದಲ್ಲಿ ನಡೆದಾಡಿ ಈ ಭಾಗದ ಹೆಂಗೆ ಹಲವು ಮಾತೇನು ನೀನುಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅನ್ನೋ ಹಾಗೆ ಈ ಭಾಗಕ್ಕೆ ಅವರು ಪಾದಸ್ಪರ್ಶದಿಂದ ಸಾಕಷ್ಟು ಇವತ್ತು ಒಳ್ಳೆಯ ಒಂದು ಭಾವನೆಗಳನ್ನ ಒಳ್ಳೆಯ ವಿಚಾರಗಳನ್ನ ಧರ್ಮವನ್ನ ಈ ಭಾಗದಲ್ಲಿ ಬಿತ್ತಿ ಹೋಗಿದ್ದಾರೆ. ಅವರ ಒಂದು ಪೀಠಕ್ಕೆ ಈಗಾಗಲೇ ಉತ್ತರಾಧಿಕಾರಿಗಳು ಕೂಡ ಬಂದು ಅವರು ಕೂಡ ಉಚ್ಚಿನ ವ್ಯಾಸಂಗವನ್ನು ಮುಗಿಸಿಕೊಂಡು ಈ ಭಾಗಕ್ಕೂ ಬಂದು ಈ ಮನೆತನೆ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮನೆಗೂ ಕೂಡ ಅವರು ಭೇಟಿ ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಒಂದು ಸ್ಪಂದನೆ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರೋದನ್ನು ನೋಡಿದೆ ಅಷ್ಟು ಖುಷಿ ಆಯ್ತು. ಹೀಗೆ ಗ್ರಾಮ ಉತ್ತರೋತ್ತರವಾಗಿ ಬೆಳಿಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಎಲ್ಲರ ಸದುಪಯೋಗವನ್ನು ಚೆನ್ನಾಗಿ ಬಳಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಪರಮ ದಯಾಳು ಪಾರ್ವತಿ ಪರಮೇಶ್ವರರ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಬಸವಾದಿ ಶಿವಶರಣರ ಆ ಕರೆಮತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಈ ಗ್ರಾಮದ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದಾನೆ. ಶಿವಂಜಯ ಪಾರ್ವತಿ ಹರ ಹರ ಮಹಾದೇವ.